ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮ್ಮ ಈ ಒಂದು ಪ್ರೈವಸಿನ ಸಹಕರಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಅದನ್ನ ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮದ್ವೆ ಬಹಳ ಸುಂದರವಾಗಿ ಸರಳವಾಗಿ ನಡೀತು. ಬಹಳ ಕಡಿಮೆ ಜನರ ಜೊತೆ ಒಂದು ವಿವಾಹ ಆಗ್ಬೇಕನ್ನೋದು ನಮ್ಮಿಬ್ರು ಆಸೆ ಆಗಿತ್ತು. ಹಾಗಾಗಿ ಇಟ್ ವಾಸ್ ಅ ವೆರಿ ಸಿಂಪಲ್ ವೆಡ್ಡಿಂಗ್. ಇವ್ರ ಹೆಸರು ರೋಷನ್ ರಾಮಮೂರ್ತಿ ಅಂತ ಹೇಳಿ ಕುಶಾಲ್ ನಗರದಲ್ಲಿ ಇರೋರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಿಂಪಲ್ ಹುಡುಗ, ಈಗ ಈ ಹುಡುಗಿನ ಮದ್ವೆ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ, ಸಪೋರ್ಟ್ಗೆ. ಅಂಡ್ ವರುಣ್ ಹೇಳ್ತಿದ್ರು ತುಂಬಾ ಕಡೆಯಿಂದ ತುಂಬಾ ಜನ ಬಂದಿದ್ದಾರೆ ಅಂತ. ಆ ಎಲ್ಲ ಪ್ರೀತಿ ಪಾತ್ರರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಕ್ಯಾಮ್ರಾ ಆಫ್ ಮಾಡ್ಕೊಂಡು ಬನ್ನಿ ಊಟ ಮಾಡಕ್ ಹೋಗೋಣ. ಇವ್ರ ಹೆಸರು ರೋಷನ್ ರಾಮಮೂರ್ತಿ ಅಂತ ಹೇಳಿ ಕುಶಾಲ್ ನಗರದಲ್ಲಿ ಇರೋರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಿಂಪಲ್ ಹುಡುಗ, ಈಗ ಈ ಹುಡುಗಿನ ಮದ್ವೆ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ, ಸಪೋರ್ಟ್ಗೆ. ಅಂಡ್ ವರುಣ್ ಹೇಳ್ತಿದ್ರು ತುಂಬಾ ಕಡೆಯಿಂದ ತುಂಬಾ ಜನ ಬಂದಿದ್ದಾರೆ ಅಂತ. ಆ ಎಲ್ಲ ಪ್ರೀತಿ ಪಾತ್ರರಿಗೆ ತುಂಬಾ ಹೃದಯದ ಧನ್ಯವಾದಗಳು. ನಾನು ಏನೋ 5 ವರ್ಷದಿಂದ ಅವನು ಪರಿಚಯ ಇದೆ ನನಗೆ. ಸೊ ಲಾಸ್ಟ್ 3 years ಇಂದ ವಿ ಬಿಕೇಮ್ ಕ್ಲೋಸ್. ಪುನೀತ ಪರ್ವೆಲ್ಲ ಮಾಡಿದ್ಮೇಲೆ ಕ್ಲೋಸ್ ಆಗಿದ್ದು. ಸೊ ಶ್ರೀ ಇಸ್ ದ ರೀಸನ್ ಫಾರ್ ಅಸ್ ಟು ಮೀಟ್. ಶ್ರೀದೇವಿ ಭೈರಪ್ಪ ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಸೊ ಥ್ರೂ ಹರ್ ಐ ಮೆಟ್ ಅನು ಅಂಡ್ ಶಿ ಇಸ್ ಅ ವೆರಿ ಸಿಂಪಲ್ ಗರ್ಲ್. ಸೊ ನನಗೆ ಯಾವತ್ತೂ ಅನ್ಸಿಲ್ಲ ಶಿ ಇಸ್ ಅ ಸೆಲೆಬ್ರಿಟಿ ಆರ್ ಎನಿಥಿಂಗ್. ಏನಿಲ್ಲ, ನಾನು ಚೆನ್ನಾಗಿ ಅಡಿಗೆ ಮಾಡ್ತೀನಿ, ಚೆನ್ನಾಗಿ ತಿಂತಾಳೆ. ಸೊ ಶಿ ಲೈಕ್ಸ್ ಇಟ್. There's nothing much. So ಅವರಲ್ಲಿ ಇಷ್ಟ ಆಗೋ ಗುಣ ಯಾವುದು ಸರ್? ತುಂಬಾ ಇಷ್ಟ ಆಗಿದ್ದ ಗುಣ ಅಂತಂದ್ರೆ she is a very simple girl, very down to earth, very kind. ನಮ್ ಕೊಡಗಿನ ಸೊಸೆ ಆಗ್ತಾ ಇದೀರಾ, ಕೊಡಗಿನ ಜನತೆಗೂ ಖುಷಿ. ಹೌದು, ಅವರು ನಂತರನೇ ನಾವಿಬ್ರು ಪ್ರೇಮಿಗಳು. ಇನ್ ಮುಂದೆ ಗಂಡ ಹೆಂಡತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವಿಬ್ರು ಲೈಫ್ ನ ತುಂಬಾ ಸಿಂಪಲ್ ಆಗಿ ನೋಡೋರು. ಚಿಕ್ಕ ಚಿಕ್ಕ ವಿಷಯಗಳನ್ನ, ಚಿಕ್ಕ ಚಿಕ್ಕ ಸಂತೋಷಗಳನ್ನ ತುಂಬಾ ಇಷ್ಟಪಟ್ಟು ಸಂತೋಷ ಪಡೋರು. ಅಂಡ್ ಅವ್ರು ನನ್ನ ಬಗ್ಗೆ ಹೇಳ್ತಾ ಇದಾರೆ ಐ ಆಮ್ ವೆರಿ ಕೈಂಡ್ ಅಂತ. ಆಕ್ಚುಲಿ ಅವ್ರು ತುಂಬಾ ಕೈಂಡು. ಅವ್ರಿಗೆ ಒಂದು ಸಹಾಯ ಮನೋಭಾವ ಜಾಸ್ತಿ. ನಂಗೆ ಆ ವಿಷಯ ತುಂಬಾ ಅವ್ರ ಬಗ್ಗೆ ತುಂಬಾ ಇಷ್ಟ ಆಗಿದ್ದು. ಅಡಿಗೆ ಮಾಡೋದು ಅವ್ರಿಗೆ ತುಂಬಾ ಇಷ್ಟ ಅಂಡ್ ನನಗೆ ತಿನ್ನೋದು ತುಂಬಾ ಇಷ್ಟ. ನಾನು ಮಾಡ್ತೀನಿ ಅಡಿಗೆ. ಯಾರು? ನಾನಾ? ಅವರು ಫಸ್ಟ್ ಬಿರಿಯಾನಿ, ಫಿಶ್ ಫ್ರೈ ಎಲ್ಲ ಮಾಡ್ತಾರೆ. ಐ ಥಿಂಕ್ ಬನ್ನಿ ಎಲ್ಲ ಊಟ ಮಾಡಿ. ನಿಮ್ ಬಿಸ್ನೆಸ್ ಬಗ್ಗೆ ನೀವು ತುಂಬಾ ದೊಡ್ಡ ಕೋಟ್ಯಾಧಿಪತಿ ಅಂತೆಲ್ಲ ಯೂಟ್ಯೂಬ್ ಅಲ್ಲೆಲ್ಲ ತುಂಬಾ ಟ್ರೆಂಡಿಂಗ್ ಆಗ್ತಿದೆ. ಆಕ್ಚುಲಿ ರೋಷನ್ ಅವರು ಏನ್ ಮಾಡ್ಕೊಂಡಿರೋದು, ಏನ್ ಹೇಳ್ತೀರಾ? ನಾನು IT ಫರ್ಮ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ಐ ಆಮ್ ನಾಟ್ ಎ ಕೋಟ್ಯಾಧಿಪತಿ ಆರ್ ಎನಿಥಿಂಗ್. ಸೊ ಐ ವರ್ಕ್ ಫಾರ್ ಎನ್ IT ಕಂಪನಿ. ಕೋಟ್ಯಾಧಿಪತಿ ಇಲ್ಲ, ಬಟ್ ಅವನ ಹೃದಯವಂತಿಕೆಯಲ್ಲಿ ಅವ್ನ ಕೋಟ್ಯಾಧಿಪತಿ ಇರ್ತಾರೆ ಅವ್ರ ಅಷ್ಟೇ. ನೀವ್ ಹಾಕಿರೋದು ಅಲ್ಲ, ಒಂದಿನ ಆತರ ಆಗ್ಲಿ, ಅವ್ರು 300 ಕೋಟಿ ಅಂದಂಗೆ ಆಗ್ಲಿ. 600 ಕೋಟಿ 300 ಕೋಟಿ ಎಲ್ಲ ಇದೆ, ಅದಕ್ಕೆ ಒಂದು ಕ್ಲಾರಿಫೈ. ಹೌದು, 900 ಕೋಟಿ ನೀವೇ ಹಾಕಿಲ್ಲ. ನನಗೆ ಮಂತ್ರ ಮಾಂಗಲ್ಯ ಆಗ್ಬೇಕಂತ ಬಹಳ ಆಸೆ ಇತ್ತು. ಆಕ್ಚುಲಿ ನಾವು ಜಾಗೆಲ್ಲ ನೋಡ್ಕೊಂಡು ಬಂದಿದ್ವಿ. ಬಟ್ ಏನಂದ್ರೆ ಅವ್ರದ್ದು ಕೆಲವೊಂದು ರೂಲ್ಸ್ ಇದೆ, ಇಷ್ಟೇ ಜನರ ಒಳಗಡೆ ನಾವು ಮಾಡ್ಬೇಕಂತ. ಬಟ್ ನಮ್ಮ ಫ್ಯಾಮಿಲಿಯನ್ನು ಸೇರಿಸಿದಾಗ ಸ್ವಲ್ಪ ಜನ ಜಾಸ್ತಿ ಆದಾಗ ನಾವು ಆ ರೂಲ್ಸ್ ನ ಬ್ರೇಕ್ ಮಾಡೋದು ನಮ್ಗೆ ಇಷ್ಟ ಇರಲಿಲ್ಲ. ಬಟ್ ಇದು ಆಲ್ಮೋಸ್ಟ್ ಮಂತ್ರ ಮಾಂಗಲ್ಯ ತರಾನೇ. ಇದು ನಮ್ಮ ತುಳುನಾಡು ಸ್ಟೈಲ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ. ಐ ಥಿಂಕ್ ಕೊನೆಗೂ ಅನುಶ್ರೀ ಅವರ ಮದುವೆ ಯಾವಾಗ ಅಂತ ಎಲ್ಲರೂ ಇಡೀ ಕರ್ನಾಟಕ ಕೇಳ್ತಾ ಇದ್ದಂಥ ಪ್ರಶ್ನೆಗೆ ಒಂದು ಉತ್ತರ ಸಿಕ್ಕಿದೆ. ತುಂಬ ಮುದ್ದಾಗಿ ಕಾಣ್ತಿದ್ದಾರೆ ಅನುಶ್ರೀ ಹಾಗೂ ರೋಷನ್ ಅವರು. ಎಲ್ಲರ ಕಡೆಯಿಂದ ಐ ಥಿಂಕ್ ಕರ್ನಾಟಕದ ಪ್ರತಿಯೊಬ್ಬ ಮನೆಯವರು ವಿಶ್ ಮಾಡೋದು ಅವರು ಖುಷಿಯಾಗಿರಲಿ, ನಗ್ನಗ್ತಾ ಇರಲಿ ಅಂತ. ವಿಶ್ ಯು ಅ ವೆರಿ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅನು ಆ್ಯಂಡ್ ರೋಷನ್. ಆ್ಯಂಡ್ ಗಾಡ್ ಬ್ಲೆಸ್. ಇವತ್ತಿಂದ ಇನ್ನೊಂದು ಜರ್ನಿ ಸ್ಟಾರ್ಟ್ ಆಗ್ತಿದೆ. ಅವರೇ ಹೇಳಿದಾಗೆ ಅವ್ರು ಇಷ್ಟು ದಿವಸ ಒಬ್ಬೊಂಟಿಯಾಗಿ ನಿರೂಪಣೆ ಮಾಡ್ತಾ ಇದ್ರು, ಈಗ ಜಂಟಿಯಾಗಿ ನಿರೂಪಣೆ, ಜೀವನದ ನಿರೂಪಣೆ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್. ಅಮ್ಮ ತುಂಬಾ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಅಮ್ಮ ಡ್ಯಾನ್ಸ್ ಎಲ್ಲ ಮಾಡಿದಾರೆ ನೆನ್ನೆ. ಅವ್ರು ತುಂಬಾ ಖುಷಿ. ಬಟ್ ಎಲ್ಲಾ ಸೆಲೆಬ್ರೇಷನ್, ಎಲ್ಲಾ ಸಂತೋಷನ ಒಂದು ತಟ್ಟೆಯಲ್ಲಿ ಹಾಕಿ ನಮಗಾಗಿ ಒಂದು ಜೀವನದ ಒಂದು ಮರೆಯಲಾಗದಂತ ಒಂದು ಖುಷಿನ ಕಟ್ಕೊಟ್ಟಿದ್ದು ನಮ್ಮ ಬ್ರದರು ವರುಣ್ ಅವರು. ಸೊ ಅವರಿಗೆ ಎಲ್ಲಾ ಮಾಧ್ಯಮ ಮಿತ್ರರ ಮೂಲಕ ಥ್ಯಾಂಕ್ ಯು ವೆರಿ ಮಚ್. ಮದುವೆ ಮಾಡಿಸಿದ್ದಾಗಿರ್ಬೋದು, ಈ ಸುಂದರವಾದ ಅರೇಂಜ್ಮೆಂಟ್ ಆಗಿರ್ಬೋದು, ಮಂಟಪದಿಂದ ಹಿಡಿದು ಪ್ರತಿಯೊಂದು ಕೂಡ ನನ್ನ ಬೆನ್ನ ಹಿಂದೆ ನನ್ನ ನೆರಳಾಗಿ ಅಪ್ಪು ಸರ್ ಪರವಾಗಿ ಇವ್ರು ನಿಂತು. ಸರ್, ಏನ್ ವಿಶ್ ಮಾಡಕ್ಕೆ ಇಷ್ಟಪಡ್ತೀರಿ ಸರ್? ಏನು ಮದುವೆ ಮಗಳಿಗೂ ಮದುವೆ ಮದುಮಗನಿಗೂ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡೋಣ ಅಂತ ಬಂದಿದ್ದೀವಿ. ಒಳ್ಳೇದಾಗ್ಲಿ ಇಬ್ಬರಿಗೂ ಸಹ. ಭಗವಂತ ಆಯುಷ್, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಂತಾನ ಭಾಗ್ಯ ಎಲ್ಲಾನು ಕೊಟ್ಟು ಕಾಪಾಡಿ. ಥ್ಯಾಂಕ್ ಯು ಸರ್. ಗಿಫ್ಟ್ ಅಲ್ಲ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅವರಿಬ್ರು ತುಂಬಾ ಕ್ಯೂಟ್ ಆಗಿ ಕಾಣ್ತಿದ್ರು. ದೇ ಬೋತ್ ಮೇಕ್ ಅ ವಂಡರ್ಫುಲ್ ಪೇರ್.
ಅನುಶ್ರೀ ಅಂಡ್ ರೋಷನ್ ಅವರು. ಅಂಡ್ ಸ್ಪೆಷಲಿ ಅನುಶ್ರೀದ್ ಮದ್ವೆ ಅನ್ನೋದು ಒಂದು ಇಡೀ ಕರ್ನಾಟಕಕ್ಕೆ ಯಾವಾಗ ಮದ್ವೆ ಅವಳದು ಅಂತ ಒಂದು ಇದ್ದಿದ್ದು. ಫೈನಲಿ ಶಿ ಇಸ್ ಮ್ಯಾರಿಡ್. ಅವಳನ್ನ ನೋಡಿ ನಿಜವಾಗ್ಲೂ ನನಗೂ ತರುಣ್ ಅವ್ರಿಗೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಐ ಮೀನ್ ಎಸ್ಪೆಷಲಿ ಆ ತಾಳಿ ಕಟ್ಟುವಾಗ ಐ ವಾಸ್ ಸೋ ಇಮೋಷನಲ್. ಅನುಶ್ರೀ ಅವಳು ಅಳ್ತಾ ಇದ್ಲು. ನಾನು ಐ ಥಿಂಕ್ 1 year ಬ್ಯಾಕ್ ನಾನು ಅದೇ ಸಿಚುವೇಶನ್ ಅಲ್ಲಿ ಇದೆ, ಸೊ ಐ ನೋ ಹೌ ಇಟ್ ಫೀಲ್ಸ್. ಬಟ್ ವಿಶಿಂಗ್ ಬೋತ್ ಆಫ್ ದೆಮ್ ವೆರಿ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂಡ್ ಸಕ್ಸಸ್ಫುಲ್. ನಿಮ್ ಬಿಸ್ನೆಸ್ ಬಗ್ಗೆ ನೀವು ತುಂಬಾ ದೊಡ್ಡ ಕೋಟ್ಯಾಧಿಪತಿ ಅಂತೆಲ್ಲ ಯೂಟ್ಯೂಬ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಆಗ್ತಿದೆ. Actually ರೋಷನ್ ಅವರು ಏನ್ ಮಾಡ್ಕೊಂಡಿರೋದು, ಏನ್ ಹೇಳ್ತೀರಾ? ನಾನು IT ಕೋಟ್ಯಾಧಿಪತಿ ಇಲ್ಲ, ಬಟ್ ಅವನ ಕೇಳಿ ಅವ್ನು ಕೋಟ್ಯಾಧಿಪತಿ ಇರ್ತಾರೆ ಅವರು ಅಷ್ಟೇ. ನೀವ್ ಹಾಕಿರೋದು ಇಲ್ಲ ಮ್ಯಾಮ್, ನಾನು ಸ್ಟೋರಿ ಅಲ್ಲ, ಒಂದಿನ ಆ ಥರ ಆಗ್ಲಿ, ಅವ್ರು 300 ಕೋಟಿ ಅಂದಂಗೆ ಆಗಿದೆ. 300 ಕೋಟಿ ಎಲ್ಲ ಇದೆ. 900 ಕೋಟಿ ಅಂತಲೂ ನೀವೇ ಹಾಕಿದ್ರು. ಈ ಮದುವೆಯಲ್ಲಿ ಯಾಕಾಗಿತ್ತು ಅಂದ್ರೆ ದಟ್ ಈಸ್ ದಿ ರಿಫ್ಲೆಕ್ಷನ್ ಆಫ್ ದಿ ಕ್ಯಾರೆಕ್ಟರ್. ಅನುಶ್ರೀ ಅನ್ನುವ ಒಂದು ವ್ಯಕ್ತಿತ್ವ, ಅದರ ಪ್ರತಿಫಲ ಎಲ್ಲರೂ ಊಟದ ಮೇಲೆ ಗಮನ ಇಲ್ಲ, ಫೋಟೋ ಮೇಲೆ ಗಮನ ಇಲ್ಲ, ಒಬ್ಬರೊಬ್ಬರು ತಪ್ಕೋತಾರೆ, ಮಾತಾಡ್ತಾರೆ, ನಗ್ತಾರೆ, ಖುಷಿಯಾಗಿದ್ರು. ನಾನು ಅಷ್ಟೇ ಖುಷಿಯಾಗಿದ್ದೆ. ಆಕೆ ಕನ್ನಡಕ್ಕೆ ಸಿಕ್ಕಿದ ಇದು ಆಸ್ತಿ ಅಲ್ಲ. ಅನುಶ್ರೀ ಅಂದ್ರೆ ಅವಳು ಸಿಂಗಲ್ ಹೆಣ್ಣಲ್ಲ, ಡಬಲ್ ಹೆಣ್ಣು. ಅವಳೇ ಒಂದು ಹೆಣ್ಣು, ಅವಳು ಒಳಗಡೆ ಇನ್ನೊಂದು ಹೆಣ್ಣಿದೆ. ಅದಕ್ಕೆ ಅವಳ ಮಾತಿನಲ್ಲಿ ಆ ಕರುಳಿನ ಮಿಡಿತ, ಬಡವರು ಕಂಡ್ರೆ ಅಯ್ಯೋ ಅನ್ನೋದು,